ಭಗವದ್ಗೀತಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ ಶ್ಲೋಕ 25 ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಕನ್ನಡ ಅನುವಾದ. ಪಾಪಗಳಿಂದ ಮುಕ್ತರಾದ ಋಷಿಗಳು, ಮನಸ್ಸಿನ ದ್ವಂದ್ವಗಳನ್ನು ಕತ್ತರಿಸಿಕೊಂಡವರು, ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಎಲ್ಲಾ ಜೀವಿಗಳ ಹಿತದಲ್ಲೇ ತೊಡಗಿರುವವರು, ಅವರು ಬ್ರಹ್ಮನಿರ್ವಾಣವನ್ನು ಹೊಂದುತ್ತಾರೆ. ಅರ್ಥ: ಋಷಿಗಳು ಹೊರಗಿನ ಸಂಸಾರವನ್ನು ತ್ಯಜಿಸಿದ್ದರಿಂದ ಮಾತ್ರ ಶುದ್ಧರಾದವರಲ್ಲ, ಅವರು ತಮ್ಮೊಳಗಿನ ಮಲಿನತೆಗಳನ್ನು ಕರಗಿಸಿಕೊಂಡವರು. ಪಾಪವೆಂದರೆ ಕೇವಲ ಕೃತ್ಯವಲ್ಲ, ಅದು ಅಶುದ್ಧ ಚಿಂತನೆಯೂ ಹೌದು. ಅದು ಕ್ಷೀಣಗೊಂಡಾಗ ಮನಸ್ಸು ಸಹಜವಾಗಿ ಶಾಂತಗೊಳ್ಳುತ್ತದೆ. ಇಲ್ಲಿ ದ್ವಂದ್ವಗಳ ಕತ್ತರಿಸುವಿಕೆಯೆಂದರೆ ಸರಿ ತಪ್ಪು, ಲಾಭ ನಷ್ಟ, ಇಷ್ಟ ಐಷ್ಟಗಳ ಅಲೆಗಳಿಂದ ಹೊರಬರುವ ಸ್ಥಿತಿ. ಇಂತಹ ಯತಾತ್ಮರು ತಮ್ಮ ಜೀವನವನ್ನು ಸ್ವಾರ್ಥಕ್ಕಾಗಿಯಲ್ಲ, ಎಲ್ಲಾ ಜೀವಿಗಳ ಹಿತಕ್ಕಾಗಿ ಹರಿಸುತ್ತಾರೆ. ಅವರ ಕರುಣೆ ಮತ್ತು ಜ್ಞಾನವೇ ಅವರ ಸಾಧನೆ. ಈ ರೀತಿಯ ಜೀವನವೇ ಬ್ರಹ್ಮನಿರ್ವಾಣಕ್ಕೆ ದಾರಿ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ.